ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದಂತಹ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಈ ಒಂದು ಪಂದ್ಯದಲ್ಲಿ ಭಾರತದ ಪ್ರದರ್ಶನ ಬೌಲಿಂಗ್ನಲ್ಲಿ ಕೆಟ್ಟದಾಗಿದ್ದರೂ ಬ್ಯಾಟಿಂಗ್ನಲ್ಲಿ ಅದ್ಭುತವಾಗಿದ್ದು 209 ರನ್ಗಳನ್ನು 15.2 ಚೇಸ್ ಮಾಡಿ ಗೆದ್ದಿತು. ಈ ಒಂದು ಇನ್ನಿಂಗ್ಸ್ ಹೇಗಿತ್ತು ನೋಡೋಣ ಬನ್ನಿ. ಬ್ಯಾಟಿಂಗ್ ಆರಂಭಿಸಿದ ಡೆವಿನ್ ಕಾನ್ವೆ ಮೊದಲ ಓವರ್ನಲ್ಲಿಯೇ ಭರ್ಜರಿಯಾಗಿ 4 ಹೊಡೆಯುವುದರಿಗೆ ಗುಡ್ ಇಂಟೆನ್ಸ್ ತೋರಿಸಿದರು. ಆದರೆ ಡೆವಿನ್ ಕಾನ್ವೆ ಅವರು 9 ಬಾಲ್ಗಳಲ್ಲಿ 19 ರನ್ ಹೊಡೆದು ಹರ್ಷಿತ್ ರಾಣಾಗೆ ವಿಕೆಟ್ ಒಪ್ಪಿಸಿ ಹೊರ ನಡೆದಂತೂ ದುಸ್ಸಾಹಸವೇ ಸರಿಯಾಗಿತ್ತು. ನಂತರ ವಿಕೆಟ್ ಕೀಪರ್ ಟೀಮ್ ಶೆಫರ್ಡ್ ಕೂಡ ಅದ್ಭುತ ಬ್ಯಾಟಿಂಗ್ ಆಡಿದರು. 24 ರನ್ 13 ಬಾಲ್ಗಳಲ್ಲಿ ಅದ್ಭುತ ಬ್ಯಾಟಿಂಗ್ ಆಡಿ ಔಟ್ ಆಗಿ ಹೊರ ನಡೆದರು. ನಂತರ ಆಗಮಿಸಿದ ಗ್ಲೆನ್ ಫಿಲಿಪ್ಸ್ 19 ರನ್ಗಳ ಒಂದಿಷ್ಟು ಕಾಣಿಕೆ ನೀಡಿ ತಂಡದ ಮೊತ್ತ ಹಿಗ್ಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಏಕದಿನ ಸರಣಿಯ ಹೀರೋ ಡ್ಯಾನಿಯಲ್ ಮಿಚೆಲ್ 11 ಬಾಲ್ಗಳಲ್ಲಿ 18 ರನ್ ಗಳಿಸಿ ತಮ್ಮ ವಿಕೆಟನ್ನು ಶಿವಮ್ ದುಬೆಯವರಿಗೆ ಒಪ್ಪಿಸಿದರು. ಆದರೆ ಒಂದು ಕಡೆ ಸಚಿನ್ ರವೀಂದ್ರ ಗಟ್ಟಿಯಾಗಿ ನಿಂತು ಹೋರಾಟ ನೀಡಿದ್ರು. 26 ಬಾಲ್ಗಳಲ್ಲಿ 44 ರನ್ ನೀಡಿ ಕುಲ್ದೀಪ್ಗೆ ವಿಕೆಟ್ ಒಪ್ಪಿಸಿದರು. ಯಂಗ್ ಬ್ಯಾಟ್ಸ್ಮನ್ ಚಾಂಪ್ಮನ್ ಅಂತಹ ಅದ್ಭುತ ಇಂಪ್ಯಾಕ್ಟ್ ಏನೂ ಮಾಡಲಿಲ್ಲ. ಅವರು ಕೇವಲ 10 ರನ್ ಗಳಿಸಿ ಹಾರ್ದಿಕ್ ಪಾಂಡ್ಯ ಅವರಿಗೆ ವಿಕೆಟ್ ಒಪ್ಪಿಸಿದರು. ತಂಡ ಸಂಕಷ್ಟದಲ್ಲಿದ್ದಾಗ ಅದ್ಭುತ ಬ್ಯಾಟಿಂಗ್ ಆಡಿದ ನಾಯಕ 27 ಬಾಲ್ಗಳಲ್ಲಿ 47 ರನ್ಗಳನ್ನು ಹೊಡೆದು ತಂಡದ ಮೊತ್ತ ಹೆಚ್ಚಾಗಲು ಕಾರಣವಾದರು. ಈ ಒಂದು ಪಂದ್ಯದಲ್ಲಿ ಭಾರತ ಬೌಲಿಂಗ್ ಬಹು ಕೆಟ್ಟದಾಗಿತ್ತು ಅಂತ ಹೇಳ್ಬೋದು. ಕುಲದೀಪ್ ಯಾದವ್ನ ಹೊರತುಪಡಿಸಿ ಯಾವ ಬೌಲರ್ ಕೂಡ ಇಂಪ್ಯಾಕ್ಟ್ ಮಾಡಲಿಲ್ಲ. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ 209 ರನ್ಗಳ ಟಾರ್ಗೆಟನ್ನು ನೀಡಿತು. ಈ ಒಂದು ಟಾರ್ಗೆಟ್ ಬಹು ಎತ್ತರವಾಗಿದ್ದರೂ ಕೂಡ ಈ ಒಂದು ಪಂದ್ಯದಲ್ಲಿ ಅದು ಏನು ಅನ್ನಿಸಲಿಲ್ಲ. ಮೊದಲು ಬ್ಯಾಟಿಂಗ್ಗೆ ಆರಂಭಿಸಿದ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಭಾರತದ ಆರಂಭ ಬಹು ಕೆಟ್ಟದಾಗಿತ್ತು ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಅವರು ಕೇವಲ 6 ರನ್ ಗಳಿಸಿ 5 ಬಾಲ್ಗಳಲ್ಲಿ ಮೊದಲ ಬಾಲಲ್ಲಿಯೇ ಕ್ಯಾಚ್ ನೀಡಿದ್ರು. ಆದರೆ ಅವಕಾಶ ಪಡೆದು ಔಟ್ ಆಗಿ ತೆರಳಿದರು. ಆದರೆ ಅಭಿಷೇಕ್ ಶರ್ಮಾ ಮೊದಲ ಟಿ20ಯ ಹೀರೋ ಕೇವಲ ಡಕ್ಕೆ ತೆರಳುವುದರೊಂದಿಗೆ ಭಾರತಕ್ಕೆ ಬಹುದೊಡ್ಡದಾದಂತಹ ಆಘಾತವನ್ನು ನೀಡಿದರು. ಭಾರತ 6ಕ್ಕೆ ಸಂಕಷ್ಟದಲ್ಲಿದ್ದಂತಹ ಭಾರತಕ್ಕೆ ಜೊತೆಯಾದವರು ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್. ಈ ಒಂದು ಪಂದ್ಯದ ಗತಿಯನ್ನು ಬದಲಿಸಿದ್ದು ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಅವರು ಅಂತ ಹೇಳ್ಬೋದು ಬಂಧುಗಳೇ. ಕಿಶನ್ ಅವರು ಕೇವಲ 21 ಬಾಲ್ಗಳಲ್ಲಿ 51 ರನ್ ಸಿಡಿಸಿ ಭಾರತದ ರನ್ ವೇಗಕ್ಕೆ ಮೊದಲು ಚಾಲನೆ ನೀಡಿದರೆ ಈ ಒಂದು ಇಬ್ಬರು ಆಟಗಾರರ ಪಾರ್ಟ್ನರ್ಶಿಪ್ 41 ಬಾಲ್ಗಳಲ್ಲಿ 100. ಅನೇಕ ಪಂದ್ಯಗಳಲ್ಲಿ ಮಂಕ್ ಆಗಿದ್ದ ಸೂರ್ಯಕುಮಾರ್ ಯಾದವ್ ಕೂಡ 23 ಬಾಲ್ಗಳಲ್ಲಿ 50 ಸಿಡಿಸಿದರು. ನಂತರ ಇಶಾನ್ ಕಿಶನ್ ಅವರ ಇನ್ನಿಂಗ್ಸ್ ಅಂತ್ಯವಾಯಿತು. 32 ಬಾಲ್ಗಳಲ್ಲಿ 76 ರನ್ ಗಳಿಸಿದ್ದ ಇಶಾನ್ ಸೌದಿಗೆ ವಿಕೆಟ್ ಒಪ್ಪಿಸಿದರು. ನಂತರ ಜೊತೆಯಾಗಿದ್ದು ಸೂರ್ಯಕುಮಾರ್ ಮತ್ತು ಶಿವಮ್ ದುಬೆ ಅವರು 33 ರನ್ಗಳ ಕಾಣಿಕೆಯನ್ನು ನೀಡಿದರು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶಿಸಿದ ಶಿವಮ್ ದುಬೆ ಮೂಲೆಗೂ ಸಿಕ್ಸರ್ ಮತ್ತು 4ಗಳನ್ನು ಆಟಿದ್ದು ವಿಶೇಷ. ಅಂತಿಮವಾಗಿ ನಾಯಕ ಸೂರ್ಯಕುಮಾರ್ ಯಾದವ್ ಇದೇ ಮೊದಲ ಬಾರಿಗೆ 82 ರನ್ 37 ಬಾಲ್ಗಳಲ್ಲಿ ನಾಟ್ಔಟ್ ಆಗಿ ಉಳಿದರು. ಭಾರತ ತಂಡ ಅಂತಿಮವಾಗಿ 15.2 ಓವರ್ಗಳಲ್ಲಿ 209 ರನ್ ಚೇಸ್ ಮಾಡಿ ದಾಖಲೆ ಮಾಡಿತು. ಸರಣಿಯಲ್ಲಿ 2 ಮುನ್ನಡೆ ಸಾಧಿಸಿತು ಅಂತ ಹೇಳ್ಬೋದು. ಈ ಒಂದು ಸರಣಿ ಯಾರ ಕೈವಶ ಆವಾಗಲಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.